ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಗೊಬಂದಿದ್ದೀನಿ ಮೋಟೋ G64 ಕಂಪ್ಲೀಟ್ ಸ್ಪೆಸಿಫಿಕೇಶನ್. ಅದೇ ಥರ ಈ ಪ್ರೈಸ್ಗೆ ಇದು ವರ್ತ್ ಇದೆಯಾ, ಏನೆಲ್ಲ ಪ್ರೈಸ್ ಲಾಂಚ್ ಮಾಡಿದ್ದಾರೆ, ಆಫರ್ಸ್ ಏನಿದೆ, ಕಂಪ್ಲೀಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಇದ್ರಲ್ಲಿ ಫಸ್ಟ್ ಮಾತಾಡೋದಾದ್ರೆ ನೀವು ನೋಡೋದಾದ್ರೆ ಇದ್ರ ಪ್ರೈಸಿಂಗ್ ತುಂಬಾ ಅಗ್ರೆಸಿವ್ ಪ್ರೈಸಿಂಗ್ ಇಟ್ಟಿದ್ದಾರೆ. ಮೋಟೋರೋಲಾ ಗೊತ್ತಲ್ಲ, ಸೊ ಅದರಲ್ಲಿ ಒಳ್ಳೆ ಪ್ರೈಸಿಂಗ್ ಇಟ್ಟಿದ್ದಾರೆ. ಸೊ ಅದು ಬಂದು ನಿಮ್ಗೆ ಇದ್ರಲ್ಲಿ ಏನೇನು ಡ್ರಾಬ್ಯಾಕ್ ಬರುತ್ತೆ ಅಂದ್ರೆ ನಿಮ್ಮ ಮೋಟೋರೋಲಾ ಫೋನ್ಸ್ ಅಲ್ಲಿ ಅದೇ ತರ ಏನ್ ಪ್ಲಸ್ ಮೈನಸ್ ಎಲ್ಲ ನಿಮ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ. ಸೊ ಮೊದಲನೇ ಮಾತಾಡ್ಬೇಕಾದ್ರೆ ನೋಡಬೇಕಾದ್ರೆ ಎರಡು ವೇರಿಯಂಟ್ ಲಾಂಚ್ ಮಾಡಿದ್ದಾರೆ. ಒಂದು 8GB 128 ಮತ್ತೆ 12GB 256GB. 8GB 128 ಬಂದು ನಿಮ್ಗೆ 14,999 ಬರುತ್ತೆ. ಅದೇ ತರ ನಿಮ್ಗೆ 12GB 256 ಬಂದು ನಿಮ್ಗೆ 17,999 ಸಾರಿ 16,999 ಲಾಂಚ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ನಿಮ್ಗೆ HDFC ಮೇಲೆ 1000 ರೂಪಾಯಿ ಆಫರ್ ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನಿಮ್ಗೆ ಎಫೆಕ್ಟಿವ್ ಪ್ರೈಸ್ 13,999 8GB 128 ಬರುತ್ತೆ. ಮತ್ತೆ 15,999 ಬಂದು 12GB 256 ಬರುತ್ತೆ. ಸೊ ಇದು ಪ್ರೈಸಿಂಗ್. ಸೊ ಅದಕ್ಕೆ ಬಿಟ್ಟು ನೆಕ್ಸ್ಟ್ ನೀವು ನೋಡೋದಾದ್ರೆ ನಿಮ್ಗೆ ಇದ್ರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ, ಸೊ ಸ್ಪೆಸಿಫಿಕೇಶನ್ ಬಂದು ನಿಮ್ಗೆ ಇದು 6.5 ಇಂಚಸ್ ಫುಲ್ HD ಡಿಸ್ಪ್ಲೇ ವಿತ್ IPS ಪ್ಯಾನಲ್ ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ಗೆ ಅಂತ ಹೇಳ್ಬೋದು 120Hz ರಿಫ್ರೆಶ್ ರೇಟ್ ಮತ್ತೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಇದು ವರ್ಲ್ಡ್ ಫಸ್ಟ್ MediaTek Dimensity 7025 ಪ್ರೊಸೆಸರ್. 8GB 12GB ಎರಡು ವೇರಿಯಂಟ್ ಇದೆ. 8GB ಇದರಲ್ಲಿ ನಿಮ್ಗೆ 256GB ವೇರಿಯಂಟ್ ಬರುತ್ತೆ. ಸೊ 50MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ ಮತ್ತೆ 8MP ಅಲ್ಟ್ರಾ ವೈಡ್ ಆಂಗಲ್ ಇದೆ. ಅದರಲ್ಲಿ ಮ್ಯಾಕ್ರೋ ಲೆನ್ಸ್ ರೆಕಾರ್ಡ್ ಮಾಡಬಹುದು. ಫ್ರಂಟ್ ಬಂದು 16MP 6000 mAh ಬ್ಯಾಟರಿ 33 ವಾಟ್ಸ್ ಟರ್ಬೋ ಪವರ್ ಚಾರ್ಜ್ ಬರುತ್ತೆ ಇದರಲ್ಲಿ. ಸೊ ಮೊದಲನೇದಾಗಿ ಇದ್ರಲ್ಲಿ ಬಂದು ಡಿಸೈನ್ ನೋಡಬಹುದು. ಡಿಸೈನ್ ಬಂದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೇಮ್ ಬರುತ್ತೆ. ಸೊ ಬ್ಯಾಕ್ ಸೈಡ್ ಸ್ವಲ್ಪ ಕರ್ವ್ ಇದೆ, ಕೈಯಲ್ಲಿ ಇಟ್ಕೊಳ್ಳೋಕೆ ತುಂಬಾನೇ ಗ್ರಿಪ್ ಅನಿಸ್ತಾ ಇದೆ. ಸೊ ಇದು 6.5 ಇಂಚಸ್ ಫುಲ್ HD ಡಿಸ್ಪ್ಲೇ ಬರುತ್ತೆ ಇದು. ಅಂದ್ರೆ ಇದಕ್ಕೂ ಪ್ರೀವಿಯಸ್ ಮಾಡಲು ಅಷ್ಟೇ ನಿಮ್ಗೆ ಪ್ಲಾಸ್ಟಿಕ್ ಫ್ರೇಮ್ ಅಲ್ಲೇ ಬರುತ್ತೆ ಈ ಬಜೆಟ್ ಅಲ್ಲಿ ಬರೋದ್ರಿಂದ. ಸೊ ಇದ್ರಲ್ಲಿ ನಿಮ್ಗೆ ಫಿಸಿಕಲ್ ಓವರ್ ನೋಡಬಹುದು. ನೀವು ಫಿಸಿಕಲ್ ಓವರ್ ಅಲ್ಲಿ ನೋಡಬಹುದು, ನಿಮ್ಗೆ ಇದರಲ್ಲಿ ಯಾವುದೇ ಮಿಸ್ ಆಗಿಲ್ಲ ನೋಡಬಹುದು. ನಿಮ್ಗೆ ಆ ಡಾಲ್ಬಿ ಅಟ್ಮಾಸ್ ಆಡಿಯೋ ಕ್ವಾಲಿಟಿ ಇದೆ ವಿತ್ ಪ್ರೈಮರಿ ಮತ್ತೆ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಮತ್ತೆ ಟೈಪ್ ಸಿ ಬರುತ್ತೆ ವಿತ್ ಹೆಡ್ಫೋನ್ ಜಾಕು ಇದ್ರಲ್ಲಿ ಬರುತ್ತೆ. ಇದು ಡಾಲ್ಬಿ ಅಟ್ಮಾಸ್ ಇರೋ ಸ್ಟೆರಿಯೋ ಸ್ಪೀಕರ್ ಇರೋದ್ರಿಂದ ಡ್ಯೂಯಲ್ ಸ್ಪೀಕರ್ ಬರುತ್ತೆ. ಸೊ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದು ಡಿಸೈನ್. ಇದು ಫಸ್ಟ್ ಇದು ಸೆಕೆಂಡ್ ನೋಡೋದಾದ್ರೆ ಡಿಸ್ಪ್ಲೇ ನೋಡಬಹುದು. ಡಿಸ್ಪ್ಲೇ ಇದು 6.5 ಇಂಚಸ್ ಫುಲ್ HD ಡಿಸ್ಪ್ಲೇ ಬರುತ್ತೆ ವಿತ್ 120Hz ರಿಫ್ರೆಶ್ ರೇಟ್ ಬರುತ್ತೆ. ಇದು ವಿತ್ ಪ್ರೊಟೆಕ್ಷನ್ ಬಂದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇಂದ ಇದು ಬಂದಿದೆ. ಸೊ ಯಾಕೆ ಇದ್ರಲ್ಲಿ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿಲ್ಲ ಅಂದ್ರೆ, ನೀವು ಅಮೋಲೆಡ್ ಇವಾಗ ಇವ್ರು ಬಂದು ನಿಮಗೆ ಬಜೆಟ್ ಅಲ್ಲಿ ತಗೋಬರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅಮೋಲೆಡ್ ಡಿಸ್ಪ್ಲೇ ತಗೊಂಡ್ಬಂದ್ರೆ ಅಪ್ ಟು ನಿಮ್ಗೆ 18,000 to 20,000 ವರೆಗೂ ನಿಮ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಸ್ವಲ್ಪ ಯೋಚನೆ ಮಾಡಿದ್ರು, ಅಂದ್ರೆ ಪ್ರೈಸ್ ಕಟಿಂಗ್ ಮೇಲೆ ಅದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮ್ಗೆ ಡಿಸ್ಪ್ಲೇ ಆಯ್ತು. ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇದು ನಿಮ್ಗೆ ಎರಡು ವೇರಿಯಂಟ್ ಲಾಂಚ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ 8GB 128 ಮತ್ತೆ 12GB 256GB. ಸೊ ನಾವು ಮುಂಚೆ ನೋಡ್ಬೇಕಾದ್ರೆ ನಿಮ್ಗೆ 12GB 256 ನೋಡ್ಬೇಕಂದ್ರೆ ಮಿನಿಮಮ್ ನಮಗೆ 50,000 ಮೇಲೆನೆ ನೋಡ್ತಿದ್ವಿ. ಈಗೆಲ್ಲ ನಿಮ್ಗೆ 20,000 ಒಳಗಡೆನೆ ನೋಡ್ತಾ ಇದ್ವಿ. ಪ್ರೀವಿಯಸ್ ಮಾಡಲು ಅಷ್ಟೇ ನಿಮ್ಗೆ ಮೋಟೋರೋಲಾ G84 ಅದರಲ್ಲೆಲ್ಲ ನಿಮ್ಗೆ 15,000-16,000 ಸಾವಿರಕ್ಕೆಲ್ಲ ಬರ್ತಾ ಇದೆ. ಇದು ಅಷ್ಟೇ ಅದೇ ಕಾನ್ಸೆಪ್ಟ್ ಮೇಲೆ ತಗೊಂಡಿದ್ದಾರೆ. ಬಟ್ ಇದು ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬೇಸ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಇದು ಇಂಡಿಯಾಸ್ ಫಸ್ಟ್ MediaTek Dimensity 7025 ಪ್ರೊಸೆಸರ್. ಇದು ಲಾಸ್ಟ್ ಮಾಡಲ್ ಕಂಪೇರ್ ಮಾಡ್ಕೊಂಡ್ರೆ ಇದ್ರಲ್ಲಿ ಬಂದು ನಿಮ್ಗೆ ಗ್ರೀಕ್ ಅಂತೂ ಸ್ಕೋರು ಅದೇ ತರ ಕ್ಲಾಕ್ ಸ್ಪೀಡ್ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇದು ರ್ಯಾಮ್ ಅಷ್ಟೇ ನಿಮ್ಗೆ LPDDR4X ರ್ಯಾಮ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಬಂದು ನಿಮ್ಗೆ UFS 2.2 ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು ಇದು ಬ್ಯಾಟ್ರಿ ನೋಡೋದಾದ್ರೆ ಇದ್ರಲ್ಲಿ ಬಂದು ನಿಮ್ ಬ್ಯಾಟ್ರಿ 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಒಂದು ಫುಲ್ ವರ್ಕಿಂಗ್ ಡೇಸ್ ಆರಾಮ್ಸೆ ಯೂಸ್ ಮಾಡ್ಬೋದು. ಬಟ್ ಚಾರ್ಜಿಂಗ್ ಸ್ಪೀಡ್ ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ. ಅಟ್ಲೀಸ್ಟ್ ಈ 50 ವಾಟ್ಸ್ಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನಿಸ್ತಾ ಇದೆ. ಯಾಕಂದ್ರೆ 6000 mAh ಬ್ಯಾಟ್ರಿ ಅಲ್ಲಿ 5000 ಆಗಿದ್ರೆ ಓಕೆ ಅನ್ಬೋದಿತ್ತು. 6000 mAh ಬ್ಯಾಟ್ರಿ ಇದ್ದಿದ್ರಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಸೊ ಬಟ್ ಕಾಸ್ಟ್ ಕಟಿಂಗ್ ಇರೋದ್ರಿಂದ ನಾವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ 6000 mAh ಬ್ಯಾಟ್ರಿ ವಿತ್ 33 ವಾಟ್ಸ್ ಬರುತ್ತೆ. ಮತ್ತೆ ಇದು ಬಂದು ನಿಮಗೆ IP52 ವಾಟರ್ ರೆಸಿಸ್ಟೆಂಟ್ ಬರುತ್ತೆ. ಸೊ ಇದರಲ್ಲಿ NFC ಏನು ಬರಲ್ಲ ಇದರಲ್ಲಿ. ಇದೊಂದು ಕಾನ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗೆಲ್ಲ NFC ತುಂಬಾನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಪೇಮೆಂಟ್ ಮೋಡ್ಸ್ ಎಲ್ಲ. ಸೊ NFC ಬರಲ್ಲ. ಒಂದು ಹೈಬ್ರಿಡ್ ನೆಟ್ವರ್ಕ್ ಬರುತ್ತೆ. ಹೈಬ್ರಿಡ್ ಅಂದ್ರೆ ನಿಮ್ಗೆ ಎರಡು ಸಿಮ್ ಹಾಕೋಬಹುದು. ಮೆಮೊರಿ ಕಾರ್ಡ್ ಆಪ್ಷನ್ ಇರೋದಿಲ್ಲ. ಇಲ್ಲ ನಿಮ್ ಮೆಮೊರಿ ಕಾರ್ಡ್ ಆಪ್ಷನ್ ಬೇಕಂದ್ರೆ ಒಂದು ಸಿಮ್ ಒಂದು SD ಕಾರ್ಡ್ ಹಾಕೋಬಹುದು. ಇದು SD ಕಾರ್ಡ್ ಬಂದು ಅಪ್ ಟು 1 TB ವರೆಗೂ ನಿಮ್ಗೆ ಸಪೋರ್ಟ್ ಇರುತ್ತೆ ಇದು. ಸೊ ಅಂದ್ರೆ ನಿಮ್ಗೆ ಹೈಬ್ರಿಡ್ ಕೊಡೋದ್ರಿಂದ ಒಳ್ಳೇದು ವಿಷಯ ಅಂತ ಹೇಳ್ಬೋದು. ಅವರೇ ಡಿಸೈಡ್ ಹಾಕೋತಾರೆ ಎರಡು ಸಿಮ್ ಬೇಕಾದ್ರೆ ಯೂಸ್ ಮಾಡ್ಕೋತಾರೆ, ಇಲ್ಲ SD ಕಾರ್ಡ್ ಬೇಕಾದ್ರೆ. SD ಕಾರ್ಡ್ ಏನೇನು ನೆಸಿಟಿ ಇರಲ್ಲ. ಯಾಕಂದ್ರೆ ಸ್ಟಾರ್ಟ್ ಬೇಸ್ ವೇರಿಯಂಟ್ 128GB ಇದೆ ಪ್ಲಸ್ 256 ಬರುತ್ತೆ. ಅದೇ ನೆಸಿಟಿ ಇರಲ್ಲ.
ಸೊ ಇದು ನಿಮಗೆ ಕಾನ್ಫಿಗರೇಷನ್. ಸೊ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಇದು ಆಂಡ್ರಾಯ್ಡ್ 14 ಔಟ್ ಆಫ್ ದಿ ಬಾಕ್ಸ್ ಬರುತ್ತೆ. ಸೊ ಇದರಲ್ಲಿ ಮೈನ್ ಬಂದು ಒಂದೇ ಅಪ್ಡೇಟ್ ಬರುತ್ತೆ, ಆಂಡ್ರಾಯ್ಡ್ 15 ಮಾತ್ರ ಬರುತ್ತೆ. ಸೊ ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮೋಟರೋಲಾದಲ್ಲಿ ಮ್ಯಾಕ್ಸಿಮಮ್ ಇವಾಗ ಬರ್ತಾರೆ ಬಜೆಟ್ ಫೋನ್ಸ್ ಅಲ್ಲಿ. ಸೊ ಇದು 3 years ಸೆಕ್ಯೂರಿಟಿ ಪ್ಯಾಚಸ್ ಬರುತ್ತೆ. ಆಂಡ್ರಾಯ್ಡ್ 15 ಮಾತ್ರ ಇದು ಅಪ್ಗ್ರೇಡ್ ಆಗುತ್ತೆ. ಸೊ ಆಂಡ್ರಾಯ್ಡ್ ಅಲ್ಲಿ ಅಂದ್ರೆ ಯೂಸರ್ ಇಂಟರ್ಫೇಸ್ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಟಾಕ್ ಆಂಡ್ರಾಯ್ಡ್ ಬರೋದ್ರಿಂದ ಸೊ ಯಾವುದೇ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ಇರೋದಿಲ್ಲ. ಅದ್ರ ಜೊತೆ ಅವ್ರದೇ ಓನ್ ಕಸ್ಟಮೈಸ್ ಮಾಡಿರ್ತಾರೆ. ಆಪ್ಸ್ ಲಾಕು, ಫೇಸ್ ಅನ್ಲಾಕು ಇದೆಲ್ಲ ಬರುತ್ತೆ. ಸೊ ಇದರಲ್ಲಿ ನಿಮ್ಮ ಬಂದು ಫಿಂಗರ್ ಪ್ರಿಂಟ್ ಸೆನ್ಸರು ಬರುತ್ತೆ. ಅಂದ್ರೆ ನಿಮಗೆ ಸೈಡ್ ಪವರ್ ಬಟನ್ನೇ ನಿಮ್ಗೆ ಫಿಂಗರ್ ಪ್ರಿಂಟ್ ಆಗಿ ವರ್ಕ್ ಆಗುತ್ತೆ ಇದರಲ್ಲಿ. ಸೊ ಇದು ಎಲ್ಲ ನಿಮಗೆ ಕಾನ್ಫಿಗರೇಷನ್ ಆಯಿತು. ಇದು ಸ್ವಲ್ಪ ಕಾನ್ಸ್ ನೋಡೋದಾದ್ರೆ ನನ್ಗೆ ಮೇನ್ ಕಾನ್ಸ್ ಅನ್ಸಿದ್ದು ಏನಪ್ಪಾ ಅಂದ್ರೆ ಮೇನ್ ಆಗ್ಲೇ ಹೇಳ್ದಂಗೆ ಸಾಫ್ಟ್ವೇರ್ ಅಪ್ಡೇಟ್ ಅಷ್ಟೊಂದು ಸಿಗೋದಿಲ್ಲ ಈ ಪ್ರೈಸ್ಗೆ. ಸೊ ಒಂದೇ ಮೇಜರ್ ಅಪ್ಡೇಟ್ ಸಿಗುತ್ತೆ 15. ಅದೇ ತರ ನಿಮಗೆ ಡಿಸೈನ್ ಸ್ವಲ್ಪ ಬಲ್ಕಿ ಅನ್ಸುತ್ತೆ. ಅಂದ್ರೆ ನಿಮಗೆ ಕೈಲಿ ಇಟ್ಕೊಂಡ್ರೆ ತುಂಬಾನೇ ಬಲ್ಕಿ ಅನ್ಸುತ್ತೆ. ಅಂದ್ರೆ 6000 mAh ಬ್ಯಾಟ್ರಿ ಆಗಿರೋದ್ರಿಂದ. ನೋಡೋದಾದ್ರೆ ಇದರಲ್ಲಿ NFC ಇಲ್ಲ. NFC ಎಲ್ಲ ಅದೆಲ್ಲ ಕಾಸ್ಟ್ ಕಟಿಂಗ್ ಅಂತಾನೆ ಹೇಳ್ಬೋದು. ಸೊ ಅದೊಂದು. ಇನ್ನೊಂದು ನಿಮಗೆ ಇದರಲ್ಲಿ ಬಂದು ಫ್ರಂಟ್ ನಿಮಗೆ 16 MP ಇರೋದ್ರಿಂದ ನಿಮ್ಗೆ ಒಳ್ಳೆ ಫ್ರಂಟ್ ಬ್ಯಾಕು ಕ್ಯಾಮ್ರಾ ಚೆನ್ನಾಗಿ ಇರುತ್ತೆ. ಸೊ ಇದು ನನ್ಗನ್ಸಿರೋ ಪಾಯಿಂಟ್ಸ್. ಇದು ನಿಮ್ಗೆ ಏನು ಅನಿಸ್ತು ಅಂದ್ಬಿಟ್ಟು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದೆಲ್ಲ ವಿಡಿಯೋ ಹೇಗೆ ಅಂತ ಅನಿಸ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ, ಅದೇ ಥರ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.